ನೋಡಿ ವೀಕ್ಷಕರೇ, ಇವತ್ತಿನಿಂದ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇದೆ. ಒಳಗೆ ಇರುವಂತ ಒಂದೇ ಒಂದು ಚಾನೆಲ್ ರಿಪಬ್ಲಿಕ್ ಕನ್ನಡ ಮಾತ್ರ. ಎಷ್ಟು ಜನ ಇದ್ದಾರೆ ನೀವು ನೋಡಿ. ಓ ಮೈ ನೋಡಿ, ಇದೆಲ್ಲ ರಾಮನ ಭಕ್ತರು ಎಲ್ಲ ಲೈನಲ್ಲಿ ನಿಂತಿದ್ದಾರೆ ನೋಡಿ. ಇವರೆಲ್ಲ ರಾಮನಿಗಾಗಿ ಲೈನಲ್ಲಿ ನಿಂತಿರುವಂಥದ್ದು. ಬೆಳ್ಳಂಬೆಳಗ್ಗೆ ಬಂದಿದ್ದಾರೆ ರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ. यही फैजाबाद अयोध्या राम का अभी तो जा रहे हैं। कितने बजे? सुबह बहुत सुबह आ गए। हम भी साथ में ही हैं। हम लखनऊ से आए हैं। कुशीनगर जिला से, कोलकाता से। कोलकाता। हम लोग भैया जौनपुर से। जौनपुर हम लोग कल कोलकाता से नोटिया रानागढ़ से आए। ಓಕೆ, ಇಲ್ಲೊಬ್ರು ಇದ್ದಾರೆ ಆಲ್ರೆಡಿ. ಇವರಿಗೆ ಕನ್ನಡದವರಿದ್ದಾರೆ. ನಮಸ್ತೆ. ಒಂದೇ ನಿಮಿಷ. ಶ್ರೀರಾಮನನ್ನ ದರ್ಶನ ಮಾಡಿ ಬಂದಿದ್ದಾರೆ ಕನ್ನಡಿಗರು. ಹೌದು. ಹೆಂಗರಿತು ಸರ್? ಬಹಳ ಅದ್ಭುತವಾಗಿತ್ತು ಸರ್. ಆದರೆ ಸ್ವಲ್ಪ ಕ್ರೌಡ್ ಇದ್ದಿದ್ರೆ ನಾವು 6 ಗಂಟೆಗೆ ಇಲ್ಲಿದ್ದೀವಿ. ಸರ್ ರಾಮ ಸರ್, ಅದು ಕ್ರೌಡ್ ಇಲ್ಲ. ರಾಮನ ವಿಗ್ರಹ ನೋಡೋದಕ್ಕೆ ಒಂದು 2 ಕಣ್ಣು ಸಾಲದು. ಒಳಗಡೆ ಹೋಗಿ ರಾಮನ ದರ್ಶನ ಮಾಡ್ಕೊಂಡು ಈಗ ತಾನೇ ಬರ್ತಾ ಇದ್ದೀವಿ. ಜೈ ಶ್ರೀರಾಮ್. ತುಂಬ ಸಂತೋಷ ಆಯಿತು. ನಾವು ಬೆಳಗಿನ ಜಾವನ ಇಲ್ಲಿ ಬಂದಿದ್ವಿ. ನಾವಿಲ್ಲಿ ಬಂದಾಗ 6 ಗಂಟೆ ಆಗಿತ್ತು. ಮೈಕೊರಿಯೋ ಚಳಿ. ಅಲ್ಲಿಗೂ ಜನ ಏನು ಕಡಿಮೆ ಏನಿರಲಿಲ್ಲ, ತುಂಬ ರಶ್ ಇತ್ತು, ನುಗ್ಗಲು. ಆದರೂ ನಾವು ಬಿಡ್ದಿರ ಒಳಗೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಲಲ್ಲನನ್ನು ನೋಡೋದಕ್ಕೆ ತುಂಬ ಖುಷಿ ಆಯಿತು. ವಿರಾಜಮಾನವಾಗಿ ಕಂಗೊಳಿಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಅಲ್ಲಿಂದ. ಇವರೆಲ್ಲ ಪಾಲ್ಗೊಂಡವರು ರಾಮ ಮಂದಿರ ಕೆಲಸಗಳಲ್ಲಿ. ಹೌದು, ನಾವು ಕೆಲಸಗಳಲ್ಲಿ ಪಾಲ್ಗೊಳ್ಳೋದು ಬೇರೆ, ಪ್ರತಿಷ್ಠಾಪನೆ ಆದ ನಂತರ ರಾಮನನ್ನು ನೋಡೋದು ಬೇರೆ. ಹೌದು, ನಾವು ರಾಮನನ್ನ ನೋಡಿದ್ವಿ. ಅಲಂಕಾರಗೊಂಡ ಭಕ್ತ ಸಾಗರದಲ್ಲಿ ಮಿಂದೆದ್ದ ರಾಮನನ್ನು ನೋಡಬೇಕು ಅಂತೇಳಿ ನಾವು ಆಲ್ರೆಡಿ 4 ದಿವಸದಿಂದ ಇಲ್ಲೇ ಇದ್ದೀವಿ, ಎಲ್ಲ ಸೇವೆಗಳನ್ನ ಮಾಡಿಕೊಂಡು. ಆದರೆ ಇದು ನಮಗೆ ನಮ್ಮ ಕೋಟಿ ಜನ್ಮದ ಪುಣ್ಯ ಅಂತ ಹೇಳ್ಬೋದು ನಾವು. ಇದು ಕಲಿಯುಗದ ಒಂದು ರಾಮ ರಾಜ್ಯ ಅಂತ ಹೇಳ್ಬೋದು. ಇದು ಇಲ್ಲಿಂದ ಕಲಿಯುಗದ ರಾಮ ರಾಜ್ಯ ಸ್ಥಾಪನೆ ಆಗಿದೆ. ಇದನ್ನ ಯಾವ ಪದಗಳಿಂದ ವರ್ಣಿಸಲು ಸಾಧ್ಯ ಆಗ್ತಾ ಇಲ್ಲ. ಬೋಲೋ ಜೈ ಶ್ರೀ ರಾಮಚಂದ್ರ ಕಿ, ಬೋಲೋ ಜೈ ಶ್ರೀ ರಾಮಚಂದ್ರ ಕಿ, ಬೋಲೋ ಜೈ ಶ್ರೀ ರಾಮಚಂದ್ರ ಕಿ. ಕೇರಳ ಎಂದು ಬಂದು ನಾನು ಇಲ್ಲಿ ತನಕ ಕೇರಳದವ್ರನ್ನ ನೋಡಿರಲಿಲ್ಲ ನೋಡಿ. ಮಲಯಾಳಂ ಕೂಡ ಇಲ್ಲಿ ಪ್ರತಿಧ್ವನಿಸಿತು. ನಾನು ರಾಜಸ್ಥಾನ, ಮಧ್ಯಪ್ರದೇಶ್, ಬಿಹಾರ, ನಮ್ಮ ಗುಜರಾತ್, ಕರ್ನಾಟಕ, ತುಳು, ಈಗ ಮಲಯಾಳಂ. ನಾನು ಕೇರಳದಿಂದ ಓಕೆ. 18ാം തീയതി വന്നാണ്. 18 ತಾರೀಕೆ ಇಲ್ಲಿ ಬಂದಿದ್ದು. 4 ದಿನ ಆಯಿತು. ಸ್ವಾಮೀಜಿ ಪೇಜಾವರ ಸ್ವಾಮಿ ಮಠದಲ್ಲಿ ಮಲಗಿದ್ದು. ಈಗ ಬೆಳಿಗ್ಗೆ ಬಂದು ನಿನ್ನೆ ಬಂದು ಆಮೇಲೆ ದರ್ಶನ ಸಿಕ್ಕಿದ್ದು. ತುಂಬ ಮೈಸೂರು, ನಾನು ಬೇಸಿಕಲಿ ಮೈಸೂರಲ್ಲಿ ಈಗ ಕೇಳೋಕ್ಕಾಗಲ್ಲ, ಅಷ್ಟೊಂದು ಹ್ಯಾಪಿ ಆಯಿತು. ನನ್ನ ಇದಕ್ಕೂ ದೊಡ್ಡದು ಒಂದು ಹ್ಯಾಪಿ ಬೇರೆ ಇಲ್ಲ. ಅಷ್ಟೊಂದು എങ്ങനെ കണ്ടു, എങ്ങനെ രാമ എങ്ങനെ കാണുന്നുണ്ട്? ജീവിതത്തിലെ ഏറ്റവും വലിയൊരു പറയാൻ പറ്റില്ല. അത്രയധികം സന്തോഷമുണ്ട്. എൻ്റെ ജീവിതത്തിലെ വലിയൊരു ആഗ്രഹമായിരുന്നു അയോധ്യയിൽ മണ്ണിൽ എൻ്റെ കാല് ഒന്ന് എത്തുക, ഈ രാമൻ്റെ പാദം വീണ ഈ മണ്ണിൽ ഒന്ന് സ്പർശനം ഏറ്റവും ഈ മണ്ണിലൊന്ന് ടച്ച് ചെയ്യുക എന്നുള്ളത് എൻ്റെ ഭയങ്കര ആഗ്രഹമായിരുന്നു. ദൈവം സഹായിച്ച് ദേവൻ്റെ കൃപ കാരണം എനിക്കതിനെ പറ്റി. എല്ലാ മലയാളികൾക്കും വേണ്ടി, ഇവിടെ കൂടുതലും മലയാളികൾ ഞാൻ കണ്ടില്ല, 3-4 പേരെ കണ്ടുള്ളൂ. എല്ലാ മലയാളികൾക്കും നമ്മുടെ കർണാടകയ്ക്കും കർണാടകയ്ക്കും അപ്പുറം പറയാനില്ല. ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ ಅವರು ಮಾತನಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ರಾಮನ ಭಕ್ತಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ದೇಶದಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಒಂದು ಕಡೆ ಕೇರಳದಿಂದ ಕೂಡ ಆ ವ್ಯಕ್ತಿ ಕೂಡ ಮಾತನಾಡ್ತಾ ಇದ್ದಾರೆ. ವಿಶ್ವಪ್ರಸನ್ನ ತೀರ್ಥ ಅಂದರೆ ಉಡುಪಿ ಪೇಜಾವರ ಮಠದಲ್ಲಿ ನಾನು ಮಲಗಿದ್ದೆ, ಆಮೇಲೆ ಇವಾಗ ದರ್ಶನಕ್ಕೆ ಬಂದಿದ್ವಿ, 6 ಗಂಟೆಯಿಂದ ದರ್ಶನಕ್ಕೆ ಬಂದಿದ್ವಿ, ಆದರೂ ಕೂಡ ಈಗ ದರ್ಶನ ನನಗೆ ಸಿಕ್ತು, ಇವಾಗ ರಾಮನನ್ನು ನೋಡ್ಕೊಂಡು ಬಂದ್ವಿ ಅಂತ. ಅಂದರೆ ಅಷ್ಟೊಂದು ಜನಸಾಗರ ಇರುವಂಥದ್ದು.
3 ಗಂಟೆಗೆಲ್ಲ ನಿಂತ್ಕೊಂಡಿದ್ರು. 3 ಗಂಟೆಯಿಂದೆಲ್ಲ ವೆಯ್ಟ್ ಮಾಡ್ತಾ ಇದ್ರು ರಾಮನನ್ನ ನೋಡುವಂಥ ಹಿನ್ನೆಲೆಯಲ್ಲಿ. 3 ಗಂಟೆಯಿಂದನೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಜನರಿಗೆ ಇನ್ನೂ ಕೂಡ ಆ ರಶ್ ಅನ್ನೋದು ಯಾವ ರೀತಿಯಾಗಿದೆ, ಎಷ್ಟು ಕ್ರೌಡ್ ಇದೆ ನೋಡಿ ಜನ. ಆದರೂ ಕೂಡ ಮಂಜು ಮುಸುಕಿದ ವಾತಾವರಣ, ಚಳಿಯೂ ಕೂಡ ಅಷ್ಟೇ ಚಳಿ ಇದೆ. ಆದರೂ ಕೂಡ ವಯೋವೃದ್ಧರಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ರಾಮನನ್ನು ನೋಡಬೇಕು, ರಾಮನನ್ನು ಕಣ್ತುಂಬಿಕೊಳ್ಬೇಕು. ನಿನ್ನೆಲ್ಲ ಅಂದರೆ ಸಾರ್ವಜನಿಕರಿಗೆ ಅಲ್ಲಿ ಪ್ರವೇಶ ಇಲ್ಲ ಆಯಿತು ನಿನ್ನೆ ಅಲ್ಲ. ಸೊ ಇವತ್ತಿನಿಂದ ಪ್ರವೇಶವನ್ನು ಕೊಟ್ಟಿರುವಂಥದ್ದು, ಮುಕ್ತ ಅವಕಾಶ. ಯಾರು ಬೇಕಾದರೂ ರಾಮನನ್ನು ನೋಡ್ಬೋದು, ರಾಮನ ಭಕ್ತಿಯನ್ನು ಮೆರಿಬಹುದು. ಬಟ್ ಆದರೆ ಎಷ್ಟು ಜನ ನೋಡಿ ಅಲ್ಲಿ, ಇವಾಗ ಎಷ್ಟು ಲಕ್ಷಾಂತರ ಜನ ಬಂದಿದ್ದಾರೆ ರಾಮನನ್ನು ನೋಡಬೇಕು. ಒಂದು ಸತಿ ಯಾರು ಕಣ್ತುಂಬಿಕೊಳ್ಬೇಕು. 500 ವರ್ಷದಿಂದ ಇದನ್ನೇ ಕಾಯ್ತಾ ಇದ್ದಾರೆ, ಶತಮಾನಗಳಿಂದ ಕಾದರೂ ಕೂಡ ಸಿಕ್ಕಿಲ್ಲ. ಇವಾಗ ಅಂಥ ಅವಕಾಶ ಸಿಕ್ಕಿದೆ ಅಂತ. ಈ ರಾಮ ಮಂದಿರ ಆಗಬೇಕು ಅಂತೇಳಿ ಕರಸೇವೆ ಮಾಡಿದ್ದಾರೋ ಅವರಿಗೆಲ್ಲ ಒಂದು ಸಾಷ್ಟಾಂಗ ಪ್ರಣಾಮಗಳು. ಅವರಿಂದಲೇ ಇದೆಲ್ಲ ಸಾಧ್ಯವಾಗಿದ್ದು. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಮೂಲದಿಂದ ಸುಮಾರು 3000-5000 ಜನ ಬಂದು ಒಂದು ವಾರಗಳ ಕಾಲ ಅನ್ನ ನೀರು ಇಲ್ಲದೆ ಕಷ್ಟಪಟ್ಟು ಏನೋ ನಮ್ಮ ಈ ರಾಮ ಮಂದಿರಕ್ಕೆ ಸಹಾಯ ಮಾಡಿದ್ದಾರೆ. ಈಗ ಈ ಗಳಿಗೆಯಲ್ಲಿ ಅಲ್ಲಿ ನಮ್ಮ ಎಲ್ಲ ಸ್ವಯಂ ಸೇವಕರು ಮತ್ತು ಕರಸೇವಕರು ಇಲ್ಲಿ ಭಾಗಿಯಾಗಬೇಕು ಅಂತ ಎಲ್ಲ ಆಸೆ ಇದೆ ಅವರಿಗೆ. ಇಲ್ಲಿನ ಒಂದು ಅನ್ಸುತ್ತೆ ನಿನ್ನೆ ಕರಸೇವಕರೆಲ್ಲ ಇರ್ತಾರಲ್ಲ, ಈ 92ರಲ್ಲೆಲ್ಲ ಬಂದು ಹೋರಾಟ ಮಾಡಿದಂಥವ್ರು ಕೆಲವರು ಇಲ್ಲ ಇವತ್ತು. ಆದ್ರೆ ಕೆಲವರಿಗೆಲ್ಲ ಟಿವಿಯಲ್ಲಿ ನೋಡ್ತಾ ಇರ್ತಾರೆ. ನನಗೆ ಅನಿಸ್ತಾ ಇತ್ತು ಅದರಲ್ಲಿ ಭಾಗಿಯಾದವ್ರಿಗೆ, ಈಗ ಏನೂ ಭಾಗಿಯಾಗದಿದ್ದವರಿಗೆ, ಕೇವಲ ಸ್ಟೋರಿ ಮಾತ್ರ ಗೊತ್ತಿದ್ದವರಿಗೆ ಮಾತ್ರ ನಿನ್ನೆ ನಾನು ನೋಡ್ತಾ ಇದ್ದೆ, ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅದರಲ್ಲಿ ಭಾಗಿಯಾಗಿ ಪೆಟ್ಟು ತಿಂದು ಮನೆಯವರಿಂದ ಉಗಿಸ್ಕೊಂಡು, ಮದುವೆಗಿದ್ದು ಆದವರಿಂದ ಮಾವನಿಂದ ಉಗಿಸ್ಕೊಂಡು ಅಷ್ಟೇ 92 ಕರಸೇವೆಗೆ ಬಂದಿದ್ರು. ಅವರು ಬಂದು ಇಲ್ಲಿ ತುಂಬ ಅಂದರೆ ತುಂಬ ಕಷ್ಟಗಳು ಅನುಭವಿಸಿದ್ದಾರೆ. ಅವ್ರ ಕಷ್ಟಗಳನ್ನ ನಾವು ಕೇಳಿ ತಿಳ್ಕೊಂಡಿದ್ದೀವಿ. ಅದು ವರ್ಣಿಸಲು ಸಾಧ್ಯ ಇಲ್ಲ ಅದೆಲ್ಲ ಪದಗಳ. ಮತ್ತೊಂದು ಕಡೆ ನೋಡಿ, ಅಯೋಧ್ಯೆಯಲ್ಲಿ ನೋಡಿ ಸೂರ್ಯವಂಶದ ರಾಜ, ಅಲ್ಲಿ ಸೂರ್ಯ ನೋಡಿ, ಶ್ರೀರಾಮಚಂದ್ರ ಸೂರ್ಯವಂಶದ ರಾಜ, ಇಕ್ವಾಕು ವಂಶದ ರಾಜ, ರಘುವಂಶದ ರಾಜ. ಯಾಕಂದ್ರೆ ಆ ಇಕ್ವಾಕು, ರಘು ಇವರೆಲ್ಲ ಇದನ್ನು ಆಳಿದವರು. ಹಾಗಾಗಿ ಯಾರೆಲ್ಲ ಪ್ರಬಲರಾಗಿ ಜನಾನುರಾಗಿಯಾಗಿ ಆಳ್ತಾರೆ ಅವರ ಹೆಸರುಗಳು ಬರ್ತಾ ಹೋಗುತ್ತೆ. ನಾನು ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಇವರೆಲ್ಲ ದರ್ಶನಕ್ಕಾಗಿ ಬಂದಿರುವಂಥದ್ದು ನೋಡಿ. ಅಲ್ಲೆಲ್ಲ ಗಮನಿಸ್ತಾ ಇದ್ದೀನಿ, ಎಲ್ಲ ಗಮನಿಸ್ತಾ ಇದ್ದೀನಿ ನೋಡಿ. ಲೈನ್ ನೋಡಿ, ಲೈನ್ ನೋಡಿ ನೋಡಿ. ದರ್ಶನ್ ನಂದನ ಶ್ರೀರಾಮಚಂದ್ರ ನಿನ್ನೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಆದರೆ ಒಂದು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರುವಂಥದ್ದು, ರಾಮನವಮಿ ದಿವಸ ಕೂಡ ಸೂರ್ಯರಶ್ಮಿ ರಾಮನ ವಿಗ್ರಹದ ಮೇಲೆ ಸ್ಪರ್ಶ ಆಗುತ್ತೆ. ನೋಡಿ ರಶ್ ನೋಡಿ ಯಾವ ರೀತಿ ಇದೆ. ಸ್ವಾಮೀಜಿ ಮೌನವ್ರತ್, ಓಕೆ, ಮೌನವ್ರತ್ ಹಿಡಿದಿರುವಂಥವ್ರು ನೋಡಿ. ಎಲ್ಲ ಕಡೆ ಯಾವ ರೀತಿ ಇದ್ದಾರೆ ಜನಗಳು, ರಶ್. ಜೈ ಶ್ರೀರಾಮ್. ನೋಡಿ ಇದೆಲ್ಲ ಯಾವ ರೀತಿ ಇದೆ ನೋಡಿ. ಆ ಕಡೆ ಈ ಕಡೆ ನೋಡ್ತಾ ಜೈ ಶ್ರೀರಾಮ್. ರಾಮಸ್ಮರಣೆ ಸಂಪೂರ್ಣವಾಗಿ ರಾಮಸ್ಮರಣೆ ನೋಡಿ. दर्शन करके आ गए, बहुत अच्छा लगा. हाँ, सुबह 6 बजे लाइन लगाए थे, बहुत अच्छे से दर्शन हुए. सूरत से ಬಂದಿದ್ದಾರೆ, ದರ್ಶನ ಆಗಿದೆ ಅವರಿಗೆ, ತಾಯಿಗೆ ನೋಡಿ. ಇವರೆಲ್ಲ ನಿಂತಿದ್ದಾರೆ ನೋಡಿ. ಎಲ್ಲಿಂದ? ಕರ್ನಾಟಕ, ಬೆಂಗಳೂರಿಂದ. ದರ್ಶನ ಆಗುತ್ತೆ, ಖಂಡಿತ ಆಗುತ್ತೆ. ಬೆಳಗ್ಗೆ ಜಾಸ್ತಿ ರಶ್ ಇತ್ತು, ಈಗ ಪರವಾಗಿಲ್ಲ, ಕಮ್ಮಿ ಆಗಿದೆ ನೋಡಿ. ಎರಡು ಕಡೆ प्रेमलाल द्विवेदी साडोल जिला से हैं। भगवान की अनुपम कृपा को देख कर रहे हैं। बड़ा दुर्लभ कार्य हुआ है सीताराम जी के कृपा से। आज हम सब दर्शन गवार, धन्य आंखें धन्य हो गई, जीवन पूरा धन्य हो गया. जय जय सीताराम, जय जय सीताराम. ನಾವು ಉಡುಪಿ ಜಿಲ್ಲೆಯಿಂದ ಕೋಟೇಶ್ವರ. ಒಂದು ಆಸೆ,
ರಾಮನನ್ನು ನೋಡ್ಬೇಕಂತ ಆಸೆ. ಇಲ್ಲಿ ತನಕ ಶ್ರೀರಾಮಚಂದ್ರ ದೇವರು ನಮ್ಮನ್ನು ಕರೆಸಿಕೊಂಡು ಬಂದಿದ್ದಾರೆ. ಇವತ್ತು ಅವರ ದರ್ಶನ ಪಡೆಯುವ ಒಂದು ಭಾಗ್ಯ ಸಿಕ್ಕಿದೆ. ಎಷ್ಟು ಒಂದು ಎರಡು ಗಂಟೆಯಲ್ಲಿ ದರ್ಶನ ಸಿಗ್ಬಹುದು ಅಂತ ಅನಿಸ್ತಾ ಇದೆ. ಯಾರು ನಮ್ಮನ್ನು ಹೇಳ್ತಾರೆ ನೀವು ಪುತ್ತೂರಂತೆ? ಪುತ್ತೂರವರಂತೆ. ನಾವು ಬಿಸಿ ರೋಡಿನವರು, ಬಂಟ್ವಾಳದವರು. ನಿಮ್ಮ ಭಾಷೆಯಲ್ಲಿ ಕಟ್ಟಿದ್ರು ಗೊತ್ತಾಯ್ತಲ್ಲ. ಅವ್ಯಕ್ತವಾದ ಆನಂದ, ಅದು ಹೇಳಲಿಕ್ಕೆ ಆಗುದಿಲ್ಲ, ಶಬ್ದವೂ ಸಿಗ್ತಾ ಇಲ್ಲ, ಅಷ್ಟೊಂದು ಸಂತೋಷ. ರಾಮರಾಜ್ಯ ಉದಯವಾಯಿತು ನೋಡಿ ನೋಡಿ ಯಾವ ರೀತಿ ಬರ್ತಾ ಇದ್ದಾರೆ ಸ್ವಾಮೀಜಿಗಳು. ಫುಲ್ ರಶ್. ಹೋಗ್ಲಿ ಹೋಗ್ಲಿ ಹೋಗ್ಲಿ. ನೋಡಿ ಅನೇಕರಿದ್ದಾರೆ ಇಲ್ಲಿ, ಎಲ್ಲ ಸ್ವಾಮಿ. ಜಯ ಜಯ ಶ್ರೀರಾಮ್. ನೋಡಿ ಕ್ರೌಡ್ ನೋಡಿ ಯಾವ ತರ ಇದೆ ಕ್ರೌಡ್. ಜಯ ಶ್ರೀರಾಮ್. ಕೆಲವರಿಗೆಲ್ಲ ಸಿಕ್ಕಿದೆ, ಆಮೇಲೆ ದರ್ಶನ ಮಾಡಿದವರು ಕೂಡ ಸಿಕ್ಕಿದ್ದಾರೆ. ಸಾಗರ ಅಂತ ಹೇಳಿದ್ರೆ ಇಷ್ಟು ವರ್ಷ ಆಯಿತು, ಶತಮಾನಗಳನ್ನ ಕಳೆದ್ರು ಕೂಡ ಆ ನಾಮನ ಸ್ಮರಣೆ ಇರ್ಬೋದು, ರಾಮನ ನಾಮ ಇರ್ಬೋದು, ರಾಮನ ಹೆಸರು ಇರ್ಬೋದು, ಅದು ಮನಸ್ಸಿನಲ್ಲಿರುತ್ತೆ, ಭಕ್ತಿ ಪರಾಕಾಷ್ಠೆ ಎಲ್ಲ ಇರುತ್ತೆ. ಆದರೆ ರಾಮನನ್ನ ನೋಡೋಕ್ಕಾಗ್ತಿಲ್ಲ.